ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಯಾವಾಗಲೂ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ರು ಸ್ವಾಮಿ. ನನಗೆ ಜ್ವರ ಬಂದರೆ, ನಾನು ಹೆದರ್ಕೊಂಡ್ರೆ ಅಥವಾ ಅಮ್ಮಂಗೆ ಖುಷಿ ಆದರೆ, ಬೇಜಾರಾದರೆ, ಮನೇಲಿ ಏನೇ ಆದ್ರೂ ಅಮ್ಮ ಇಲ್ಲಿಗೆ ಕರ್ಕೊಂಡು ಬಂದು ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತು ಎದ್ದು ಹೋಗ್ತಿದ್ರು. ಈ ದೇವಸ್ಥಾನದಲ್ಲಿ ಅಮ್ಮ ನೆನಪುಗಳು ತುಂಬಾ ಇದೆ. ಇಷ್ಟು ಬೇಗ ಅಮ್ಮನ್ನ ಕಳ್ಕೊಂಡು ಒಬ್ಬನೇ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಈ ದೇವಸ್ಥಾನದಲ್ಲಿ ಅಮ್ಮನ ನೆನಪು ತುಂಬಾ ಇದೆ. ಇದೇ ಥರ ಎಷ್ಟು ನೆನಪುಗಳನ್ನ ಅಮ್ಮ ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ. ಅವ್ರು ಇವಾಗ ನಮ್ಮ ಜೊತೆ ಇಲ್ಲದೆ ಇರುವಾಗ ಅದೇ ನಮ್ಗೆ ಆಧಾರ. ಅದಂತೂ ನಿಜ. ಅವ್ರು ನಮ್ಮನ್ನ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಸಾವು ಅಂದ್ರೇನೆ ಹೀಗಲ್ವಾ? ನೀನಿಲ್ಲಿ ಥರ ನೊಂದ್ಕೋತಾ ಇದ್ರೆ ಅವ್ರು ಅಲ್ಲಿಂದ ಎಷ್ಟು ಬೇಜಾರಾಗ್ತಾರೆ ಹೇಳು. ಪ್ಲೀಸ್ ಅಳ್ಬೇಡ. ಆದ್ರೂ ಈ ದೇವ್ರಿಗೆ ಸ್ವಲ್ಪನೂ ಕರುಣೆ ಇಲ್ಲ ಜಾನು. ಅಷ್ಟು ಪ್ರೀತಿ ಹಂಚೋ ನಮ್ಮ ಅಮ್ಮನ್ನ ಯಾಕಿಷ್ಟು ಬೇಗ ಕರ್ಕೊಂಡು ನನ್ನನ್ನು ಅನಾಥನಾಗಿ ಮಾಡ್ಬಿಟ್ಟ. ಇದನ್ನೆಲ್ಲ ಅವನ ಹತ್ರ ಕೇಳೋಣ ಅಂತಂದ್ರೆ ಅವನು ಕಾಣಲ್ಲ, ಮನ್ಸಲ್ಲಿ ಹೇಳ್ಕೊಂಡ್ರೆ ಅವನಿಗೆ ಮುಟ್ಟಲ್ಲ. ಒಟ್ಟಿನಲ್ಲಿ ನಮ್ಮಮ್ಮ ನನ್ನ ಜೊತೆಗೆ ಇಲ್ಲ ಅನ್ನೋ ಹಾಗೆ ಮಾಡ್ಬಿಟ್ನಲ್ಲ. ಅಲ್ಲ ಕಣು, ಅವ್ರಿಲ್ಲ ಅಂತ ನೀನು ಯಾಕೆ ಅನ್ಕೋತೀಯ ಹೇಳು? ಖಂಡಿತ ಅವ್ರು ನಿನ್ನ ಜೊತೆ ಇದ್ದೇ ಇದ್ದಾರೆ. ಅವ್ರು ತೋರಿಸ್ಕೊಟ್ಟಿದ್ದ ದಾರಿನಲ್ಲೇ ನೀನು ನಡೆದ್ರೆ ಯಾವುದೋ ಒಂದು ರೀತಿನಲ್ಲಿ ನಿನ್ನ ಕೈ ಹಿಡಿತಾರೆ ವಿಶ್ವ. ಏನೋ ಗೊತ್ತಿಲ್ಲ ಜಾನು, ಅಮ್ಮನ್ನ ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗಲ್ಲ. ಅವ್ರು ಮರೆಯುವಂಥ ವ್ಯಕ್ತಿನೂ ಅಲ್ಲ. ಅವ್ರು ಸಾಯೋ ಸ್ವಲ್ಪ ದಿನದ ಮುಂಚೆನೂ ನಮ್ಮ ಜೊತೆಗೆಲ್ಲ ಎಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ರು. ನಾವೆಲ್ರಿಗೂ ಏನೋ ಖುಷಿ ವಿಷಯ ಹೇಳ್ತೀನಿ ಅಂತಿದ್ರು. ಅವ್ರು ಸಾಯೋ ಹಿಂದಿನ ದಿನ ಕೂಡ ನಿನ್ಗೇನೋ ಹೇಳಬೇಕು ಅಂತ ಹೇಳ್ತಿದ್ರು. ಆದರೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಏನು ಹೇಳ್ದೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ ಜಾನು. ಪ್ಲೀಸ್ ಅಳ್ಬೇಡ ಕಣು, ಸಮಾಧಾನ ಮಾಡ್ಕೊ. ರೀ, ರೀ, ಯಾಕೋ ಒಂದು ವಿಚಾರ ಪದೇ ಪದೇ ನನ್ನನ್ನು ಕಾಡ್ತಾ ಇದೆ. ನಮ್ಮ ಅತ್ತಿಗೆ ನೀವಿಬ್ಬರು ಬಂದರೆ ಒಂದು ದೊಡ್ಡ ಉಡುಗೊರೆ ಕೊಡ್ತೀನಿ, ಅದನ್ನು ನೋಡಿದ್ರೆ ನೀವಿಬ್ಬರು ತುಂಬ ಸಂತೋಷ ಪಡ್ತೀರಾ ಅಂತ ಪದೇ ಪದೇ ಹೇಳ್ತಿದ್ರು. ಆದರೆ ಅದು ಏನು ಉಡುಗೊರೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಬಹುಶಃ ನಿಂಗೆ ಸಹಾಯ ಆಗಲಿ ಅಂತ ಹಣ ಕೊಡಬೇಕು ಅಂತ ಅಂದ್ಕೊಂಡಿರ್ಬೋದು ಲಕ್ಷ್ಮಿ. ಅಥವಾ ನಿಮ್ಮ ತಂದೆ ಮನೆ ಆಸ್ತಿನಲ್ಲಿ ಪಾಲ್ ಮಾಡಿಸಿ ಅರ್ಧೊಂದು ಭಾಗ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಏನೋ. ಇಲ್ಲ ರೀ, ನನ್ನ ಸ್ವಭಾವ ಏನು ಅಂತ ನಮ್ಮ ಅತ್ತಿಗೆ ಚೆನ್ನಾಗೇ ಗೊತ್ತು. ಹಣಕ್ಕಾಗಲಿ ಆಸ್ತಿಗಾಗಲಿ ನಾನು ಆಸೆ ಪಡಲ್ಲ ಅಂತ ಗೊತ್ತು. ಅದು ಕೊಟ್ಟಿದ್ರು ನಾನು ತಗೋತಾ ಇರಲಿಲ್ಲ ಅಂತನೂ ಗೊತ್ತು. ಅದಲ್ಲ ರೀ, ಬೇರೆ ಏನೂ ಇರಬೇಕು. ಹಾಗಿದ್ರೆ ಅವ್ರ ಮನಸ್ಸಿನಲ್ಲಿ ಇನ್ನೇನಿತ್ತು ಅಂತ ನಿನ್ಗೆ ಅನ್ಸುತ್ತೆ ಲಕ್ಷ್ಮಿ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಏನಿರ್ಬಹುದು? ಅಷ್ಟೊಂದು ಬಲವಂತ ಮಾಡಿ ಕರೆದ್ರಲ್ಲ, ಅಂತ ಹುಡುಗರೇ ಏನ್ರಿ ಇರ್ಬೋದು? ಬಹುಶಃ ನಿನ್ನನ್ನು ನಿಮ್ಮ ಅಣ್ಣನ್ನು ಸೇರಿಸ್ಬೇಕಂತ ಏನಾದ್ರು ಅಂದ್ಕೊಂಡಿದ್ರ ಅಂತ. ಇಲ್ಲ ರೀ, ಅದು ಇರಲ್ಲ. ಯಾಕೆಂದರೆ ಅದನ್ನು ಮಾಡೋದಿದ್ರೆ ಎಷ್ಟೋ ವರ್ಷಗಳ ಹಿಂದೆನೇ ಹೋಗ್ತಿತ್ತು. ಹಾಗಂತ ನಮ್ಮ ಅತ್ತಿಗೆ ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ. ಬೇಕಾದಷ್ಟು ಸಲ ಪ್ರಯತ್ನ ಪಟ್ಟು ಸೋತು ಸುಮ್ಮನಾಗ್ಬಿಟ್ಟಿದ್ರು. ಅಪ್ಪನ ವಿಚಾರ ಏನಾದರೂ ಇರ್ಬೋದಾ? ನಾವಲ್ಲ ಹೋದಾಗಲೇ ಗೊತ್ತಾಗಿತ್ತು ಅಪ್ಪ ಆ ಸ್ಥಿತಿಲಿರೋದು. ಇನ್ನು ಅವ್ರ ಮಗ ಸೊಸೆ ಅವ್ರ ವಿಚಾರ ಆಗಿದ್ರೆ ಫೋನಲ್ಲೇ ಹೇಳ್ತಿದ್ರು. ಇದು ಯಾವುದೂ ಅಲ್ಲ ರೀ, ಏನೋ ವಿಶೇಷ ಅಂದಿದ್ರು. ಅಂಥ ಹುಡುಗರೇ ಏನಿರ್ಬೋದು ಗೊತ್ತೇ ಆಗ್ತಾ ಇಲ್ಲ. ವಿಶ್ವ ಪ್ಲೀಸ್ ಕಣೋ, ನೀನು ಹತ್ರ ನನಗೂ ಅಳು ಬರುತ್ತೆ. ಅಮ್ಮ ಇದ್ದಾಗ
ನಂಗೆ ಯಾರ ಕಣ್ಣಲ್ಲೂ ನೀರು ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಲ್ವಾ. ಇವಾಗ ನಾವು ಈ ಥರ ಅಳ್ತಾ ಇದ್ರೆ ಅವ್ರಿಗೆಷ್ಟು ನೋವಾಗಲ್ಲ ಹೇಳು. ನಿನಗೆ ಮಾತ್ರ ಅಲ್ಲ, ಅವ್ರು ನನಗೂ ಇದೇ ರೀತಿ ಏನೋ ಹೇಳಿದ್ರು. ಏನು ನಿನಗೂ ಹಾಗೆ ಹೇಳಿದ್ರ? ಹೌದು ವಿಶ್ವ, ನಿನಗೆ ನಾನೊಂದು ಉಡುಗೊರೆ ಕೊಡ್ತೀನಿ, ನಿನ್ನ ಜೀವನನೇ ಇದರಿಂದ ಬದಲಾಗುತ್ತೆ ಅಂತೆಲ್ಲ ಹೇಳಿದ್ರು. ಅವ್ರು ನನ್ನ ಮೊದಲಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು ನಿಂಗೆ ಗೊತ್ತಲ್ವಾ. ಆದರೆ ಮಧ್ಯದಲ್ಲಿ ಅವ್ರಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಬೇಜಾರಾಗಿತ್ತು. ನನ್ನಿಂದ ಮನೆಯಲ್ಲಿರೋ ಸಂಬಂಧಗಳೆಲ್ಲ ಹಾಳಾಗ್ತಿದೇನೋ ಅಂತ ಭಯ ಆಗಿತ್ತು. ಆ ಭಯದಿಂದನೇ ಅಲ್ವಾ ನನ್ನ ಮನೆಯಿಂದ ಆಚೆ ಕಳಿಸ್ತಿದ್ದವರು. ಆದರೆ ಅಲ್ಲಿಂದ ವಾಪಸ್ ಬಂದಮೇಲೆ ಬೇರೆ ಥರನೇ ನಡ್ಕೋತಿದ್ರು ವಿಶ್ವ. ತುಂಬಾನೇ ಕೇರ್ ಮಾಡಕ್ಕೆ ಶುರು ಮಾಡಿದ್ರು. ಒಂದಿನ ಅಂತೂ ನನ್ನ ಹತ್ರ ಬಂದು ನೀ ನನ್ನ ಅಮ್ಮ ಅಂತ ಕರಿಬೇಡ, ಇನ್ಮೇಲೆ ಅತ್ತೆ ಅಂತ ಕರಿ ಅಂತ ಹೇಳಿದ್ರು. ಅಮ್ಮ ಅಂತ ಯಾಕೆ ಕರೀತೀಯ? ಅತ್ತೆ ಅಂತ ಕರಿ. ನಾನು ಇಲ್ಲ, ನಾನು ನಿಮ್ಮನ್ನ ಅಮ್ಮ ಅಂತಾನೆ ಕರಿತೀನಿ ಅಂತ ಹೇಳಿದೆ. ಸರಿ, ನಿನಗೆ ಹೇಗೆ ಇಷ್ಟನೋ ಹಾಗೆ ಕರಿ ಅಂತ ಹೇಳಿದ್ರು. ಆದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟರು, ಅದೇನು ಉಡುಗೊರೆ ನನಗೆ ಇವತ್ತಿನ ತನಕನೂ ಏನೂ ಹೊಳಿತಾನೆ ಇಲ್ಲ. ಎಷ್ಟು ಯೋಚನೆ ಮಾಡಿದ್ರು. ನಿನ್ನ ಹತ್ರ ಹೀಗೆಲ್ಲ ಮಾತಾಡಿದ್ರ ಅಮ್ಮ? ನನ್ನ ಹತ್ರನೂ ಹೇಳ್ತಿದ್ರು ಜಾನು, ನೀನು ನಾಳೆ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ಒಂದು ಒಳ್ಳೆ ವಿಷಯ ಈ ಮನೇಲಿ ನಡೆಯುತ್ತೆ ಅಂತೆಲ್ಲ ಏನೇನೋ ಹೇಳ್ತಿದ್ರು. ಮೋಸ್ಟ್ಲಿ ಅಮ್ಮನ ಸಾವಿನ ಬಗ್ಗೆ ಅವ್ರಿಗೆ ಸುಳಿವು ಸಿಕ್ಕಿತ್ತು ಅನ್ಸುತ್ತೆ. ಅದಕ್ಕೆ ಅಷ್ಟೊಂದು ಖುಷಿಯಾಗಿ ನಮ್ಮ ಹತ್ರ ಏನೋ ಹೇಳಬೇಕು ಅಂತಿದ್ರು. ಆದರೆ ಅವ್ರ ಸಾವನ್ನೇ ನಮಗೆ ಉಡುಗೊರೆಯಾಗಿ ಕೊಟ್ಬಿಟ್ಟು ಹೋದ್ರ. ನನಗೊಂದು ಅರ್ಥ ಆಗ್ತಿಲ್ವಲ್ಲ. ನನಗೂ ಇವಾಗ ಯೋಚನೆ ಮಾಡಿದ್ರೆ ಹಾಗೆ ಅನಿಸ್ತಿದೆ ವಿಶ್ವ. ಆದರೆ ನೀನೇ ಯೋಚನೆ ಮಾಡು, ನೀನು ಅವ್ರ ಮಗ, ತನು ಅವ್ರ ಸೊಸೆ. ನಿಮ್ಗೆಲ್ಲ ಆ ಥರ ಪ್ರೀತಿ ತೋರಿಸೋದ್ರಲ್ಲಿ ಅರ್ಥ ಇದೆ. ಆದರೆ ನಾನು ಯಾರು ಹೇಳು, ನಾನು ಎಲ್ಲಿಂದ ಬಂದಿದ್ದೀನಿ ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ನನಗೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರಲ್ಲ. ಕೆಲವೊಂದ್ಸತಿ ಅಂತೂ ನಮ್ಮಮ್ಮನೇ ಇಷ್ಟು ನನ್ನ ಪ್ರೀತಿ ಮಾಡ್ತಿದ್ರು ಇಲ್ವೋ, ಆದರೆ ಅವರಷ್ಟು ನನಗೆ ಪ್ರೀತಿ ತೋರಿಸೋರು. ಅವ್ರ ಮಡ್ಲಲ್ಲಿದ್ರೆ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು ಅನ್ನಿಸ್ತಿತ್ತು. ಒಂದಿನ ಅಂತೂ ಅವ್ರ ಹತ್ರ ನಾನು ಅನುಭವಿಸಿದ್ದೆಲ್ಲ, ಜಯಂತ್ ಅವ್ರು ನನಗೆ ಕಷ್ಟ ಕೊಟ್ಟಿದ್ದೆಲ್ಲ ಎಲ್ಲ ಹೇಳ್ಕೊಂಡೆ. ಅವರು ಎಷ್ಟು ನೊಂದ್ಕೊಂಡ್ರು ಗೊತ್ತಾ. ಹಾಗಾದ್ರೆ ಜಯಂತ್ ಅವ್ರ ಬಗ್ಗೆ ಅಮ್ಮಂಗೆಲ್ಲ ಗೊತ್ತಾಗಿ ಹೀಗೆ ಮಾತಾಡೋಕೆ ಶುರು ಮಾಡಿದ್ರ? ಇಲ್ಲ ವಿಶ್ವ, ಈ ವಿಷಯ ಅವ್ರಿಗೆ ಹೇಳಕ್ ಮುಂಚೆನೆ ಅವ್ರು ನನ್ನ ಜೊತೆ ಬೇರೆ ಥರ ನಡ್ಕೋತಿದ್ರು. ನಾನು ಜಯಂತ್ ಅವ್ರ ಹೆಸರೇ ಹೇಳಲಿಲ್ಲ, ಆದರೆ ಅವರಿಂದ ಏನೇನು ಅನುಭವಿಸ್ದೆ ಅಂತ ಮಾತ್ರ ಹೇಳಿದೆ ಅಷ್ಟೆ. ಆದರೆ ಅವ್ರು ಪದೇ ಪದೇ ನಿನ್ನ ಜೀವನ ಇನ್ಮೇಲೆ ಸರಿ ಹೋಗುತ್ತೆ, ನೀನು ತುಂಬ ಖುಷಿಯಾಗಿರ್ತೀಯ ಅಂತ ಹೇಳ್ತಿದ್ರು. ಅವ್ರು ನನ್ನ ಮನೆ ಕೆಲಸಗಳ ಥರನೇ ನೋಡ್ತಿರ್ಲಿಲ್ಲ, ಯಾವುದೋ ಸಂಬಂಧಿಕರ ಥರ ನೋಡ್ತಿದ್ರು. ಆದರೆ ಕೊನೆಗೂ ಅದು ಏನು ಅಂತಾನೆ ಗೊತ್ತಾಗ್ಲಿಲ್ಲ ವಿಶ್ವ. ಈಗ ಅದನ್ನೆಲ್ಲ ಗೊತ್ತು ಮಾಡೋದಕ್ಕೆ ಅವರೇ ಇಲ್ಲ. ನಮ್ಮ ಪ್ರಶ್ನೆಗಳೆಲ್ಲ ಪ್ರಶ್ನೆಗಳಾಗೇ ಉಳಿದ್ಬಿಡ್ತಲ್ಲ ಜಾನು. ಲಕ್ಷ್ಮೀ ನಿವಾಸ ಲಕ್ಷ್ಮೀ